ಅದು 2002 ಮೇ ತಿಂಗಳು ಬೆಂಗಳೂರಿನ ಯಶವಂತಪುರ. ಒಂದು ಸಲೂನ್ ಶಾಪಲ್ಲಿ ಕೂತ್ಕೊಂಡಿರುವಂಥ ಒಬ್ಬ ವ್ಯಕ್ತಿಯನ್ನು ನೋಡಿದ್ರೆ ಅವನು ರಾಜ್ಯದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆ್ಯಂಡ್ ವರ್ಷಗಳ ಕಾಲ ಪೊಲೀಸರಿಂದ ತಪ್ಪಿಸಿಕೊಂಡಂಥ ವ್ಯಕ್ತಿ ಅಂತ ಹೇಳಿ ಅನ್ನಿಸ್ತಾ ಇರಲಿಲ್ಲ. ಹೇರ್ ಕಟ್ ಮಾಡಿಸೋದಕ್ಕೆ ತನ್ನ ಸರದಿಗಾಗಿ ಕಾಯ್ಕೊಂಡು ಕೂತಿರುವಂಥ ಒಬ್ಬ ಕಸ್ಟಮರ್ ಅಂತೆ ಕಾಣ್ತಿದ್ದ. ಆ ದಿನ ಆ ಬಾರ್ಬರ್ ಶಾಪ್ನಲ್ಲಿ ನಡೆದಂಥ ಒಂದು ಸಣ್ಣ ಘಟನೆ ಕರ್ನಾಟಕದ ಇತಿಹಾಸದಲ್ಲೇ ದೊಡ್ಡ ಮ್ಯಾನೆಂಟ್ಗಳಲ್ಲಿ ಒಂದಾಗಿತ್ತು. ಅಲ್ಲಿದ್ದವ ಒಬ್ಬ ವ್ಯಕ್ತಿ ಇವನ ಮುಖವನ್ನು ನೋಡ್ತಾನೆ. ಮೊದಲಿಗೆ ಅಷ್ಟಾಗಿ ಗೊತ್ತಾಗಲಿಲ್ಲ. ಮತ್ತೆ ಮತ್ತೆ ಅದೇ ಮುಖವನ್ನು ನೋಡಿದಾಗ ಆಗ ಅವನಿಗೆ ನೆನಪಾಗತ್ತೆ ನ್ಯೂಸ್ ಪೇಪರಲ್ಲಿ ಪ್ರಕಟವಾಗಿದ್ದಂಥ ಆ ಒಂದು ಮುಖ, ಪೊಲೀಸ್ ನೋಟಿಸ್ ಬೋರ್ಡ್ ಮೇಲೆ ಅಂಟಿಸಿದಂಥ ಆ ಒಂದು ಮುಖ, ಸುಮಾರು ವರ್ಷಗಳಿಂದ ಬೆಂಗಳೂರು ನಗರವನ್ನೇ ಹೆದರಿಸಿದಂಥ ಆ ಒಂದು ಹೆಸರು ಉಮೇಶ್ ರೆಡ್ಡಿ. ಆ ವ್ಯಕ್ತಿ ಕೂಡಲೇ ಪೊಲೀಸರಿಗೆ ಕಾಲ್ ಮಾಡ್ತಾನೆ. ಸ್ವಲ್ಪ ಟೈಮಲ್ಲೇ ಪೊಲೀಸ್ ಅಲ್ಲಿಗೆ ಬರ್ತಾರೆ ಆ್ಯಂಡ್ ಉಮೇಶ್ ರೆಡ್ಡಿಯನ್ನು ಅರೆಸ್ಟ್ ಮಾಡ್ತಾರೆ. ಬಟ್ ಈ ಬಾರಿ ಉಮೇಶ್ ರೆಡ್ಡಿ ಅಲ್ಲಿಂದ ತಪ್ಪಿಸಿಕೊಳ್ಳುವಂಥ ಯಾವುದೇ ಪ್ರಯತ್ನ ಕೂಡ ಮಾಡಲ್ಲ. ಯಾಕಂದರೆ ಈ ಬಾರಿ ಅವನ ಆಟ ಮುಗಿದಿತ್ತು ಅಂತೇಳಿ ಅವನಿಗೆ ಅರ್ಥ ಆಗಿರುತ್ತೆ. ಆ ಟೈಮ್ಗೆ ಪೊಲೀಸರು ಹಿಡಿದಿದ್ದು ಕೇವಲ ಒಬ್ಬ ಅಪರಾಧಿಯನ್ನಲ್ಲ, ವರ್ಷಗಳ ಕಾಲ ತಮ್ಮನ್ನೇ ಸವಾಲು ಮಾಡಿದಂಥ ಒಬ್ಬ ವ್ಯಕ್ತಿಯನ್ನು. ಆದರೆ ಒಂದು ಪ್ರಶ್ನೆ ಹುಟ್ಟುತ್ತೆ, ಒಬ್ಬ ಸಾಮಾನ್ಯ ಹಳ್ಳಿಯ ಹುಡುಗ ಹೇಗೆ ಕರ್ನಾಟಕದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳಲ್ಲಿ ಒಬ್ಬ ಆದ ಅಂತೇಳಿ. ಅವನ ಹೆಸರು ಹೇಳಿದ್ರೇ ಮಹಿಳೆಯರು ಬಾಗಿಲು ತೆಗೆಯೋಕ್ಕೆ ಹೆದರ್ತಾ ಇರ್ತಾರೆ. ಆ್ಯಂಡ್ ಇನ್ನೊಂದು ಆಶ್ಚರ್ಯದ ಸಂಗತಿ ಅಂದರೆ ಒಂದು ಸರಿ ಅಲ್ಲ, 2 ಸರಿ ಅಲ್ಲ, ಮತ್ತೆ ಮತ್ತೆ ಆತ ಪೊಲೀಸರ ಕೈಯಿಂದ ಹೇಗೆ ತಪ್ಪಿಸಿಕೊಳ್ತಾ ಇದ್ದ ಅಂತ. ಅದನ್ನು ತಿಳ್ಕೊಳ್ಬೇಕು ಅಂದ್ರೆ ನಾವು ಕಥೆಯಲ್ಲಿ ಸ್ವಲ್ಪ ಹಿಂದೆ ಹೋಗಬೇಕು. ಚಿತ್ರದುರ್ಗ ಜಿಲ್ಲೆಯ ಬಸಪ್ಪ ಮಲ್ಲಿಗೆ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ ಉಮೇಶ್ ರೆಡ್ಡಿ ಹುಟ್ಟಿರ್ತಾನೆ. ಹೊರಗಿನಿಂದ ನೋಡಿದ್ರೆ ಎಲ್ಲರ ಹಾಗೆ ಸಾಮಾನ್ಯ ಹುಡುಗನ ಥರನೇ ಕಾಣುವಂಥ ಉಮೇಶ್ ರೆಡ್ಡಿ ಮುಂದೆ CRPFಗೂ ಕೂಡ ಜಾಯ್ನ್ ಆಗ್ತಾನೆ. ಜಮ್ಮು ಕಾಶ್ಮೀರದಲ್ಲಿ ಅವನಿಗೆ ಪೋಸ್ಟಿಂಗ್ ಆಗುತ್ತೆ. ಆ್ಯಂಡ್ ಮನೆಯವ್ರಿಗೆ ಆಬ್ವಿಯಸ್ಲಿ ತುಂಬಾ ಖುಷಿಯಾಗಿರುತ್ತೆ. ನಮ್ಮ ಹುಡುಗ ಈಗ ದೇಶ ಸೇವೆ ಮಾಡ್ತಿದ್ದಾನೆ ಅನ್ನೋ ಒಂದು ಹೆಮ್ಮೆ ಕೂಡ ಇರುತ್ತೆ. ಆದರೆ ಆ ಒಂದು ಖುಷಿ ಜಾಸ್ತಿ ದಿನ ಉಳಿಯಲ್ಲ. ಜಮ್ಮು ಕಾಶ್ಮೀರದಲ್ಲಿದ್ದಾಗ ತನ್ನ ಕಮಾಂಡರ್ ಒಬ್ಬರ ಮಗಳ ಮೇಲೆ ಅತ್ಯಾಚಾರಕ್ಕೆ ಟ್ರೈ ಮಾಡ್ದ ಅನ್ನೋ ಒಂದು ಆರೋಪ ಕೇಳಿ ಬರುತ್ತೆ. ಆ ಘಟನೆ ಆದಮೇಲೆ ಉಮೇಶ್ ರೆಡ್ಡಿ ಅಲ್ಲಿಂದ ನೇರವಾಗಿ ಕರ್ನಾಟಕಕ್ಕೆ ಓಡಿ ಬರ್ತಾನೆ. ಸಾಮಾನ್ಯವಾಗಿ ಇಂಥ ಆರೋಪಗಳು ಒಬ್ಬ ವ್ಯಕ್ತಿಗೆ ಬಂದಾಗ ಮತ್ತೆ ಅವನಿಗೆ ಯೂನಿಫಾರ್ಮ್ ಜಾಬ್ ಸಿಗೋದು ತುಂಬಾ ಕಷ್ಟ. ಆದರೆ ಆ ಒಂದು ಟೈಮಲ್ಲಿ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ನು ಇವತ್ತಿನಷ್ಟು ಸ್ಟ್ರಿಕ್ಟ್ ಆಗಿರದೇ ಇರೋ ಒಂದು ಕಾರಣಕ್ಕೆ 1996 ಕರ್ನಾಟಕದ ಪೊಲೀಸ್ ಡಿಪಾರ್ಟ್ಮೆಂಟ್ನ ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ಗೆ ಅವನನ್ನು ಸೆಲೆಕ್ಟ್ ಮಾಡ್ತಾರೆ. ಇದಾದ ಮೇಲೆ ಮಧ್ಯಪ್ರದೇಶದಲ್ಲಿ ಪೊಲೀಸ್ ಟ್ರೈನಿಂಗನ್ನು ಮುಗಿಸಿ ಕರ್ನಾಟಕಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಅವನ ನಿಜವಾದ ಮುಖ ಆಚೆ ಬರೋದಕ್ಕೆ ಶುರು ಆಗುತ್ತೆ. 1996 ಚಿತ್ರದುರ್ಗದ KB ಕಾಲೋನಿಯಲ್ಲಿ ಸ್ಕೂಲ್ ಹುಡುಗಿ ಒಬ್ಬಳು ರಸ್ತೆಯಲ್ಲಿ ಒಬ್ಬಳೇ ನಡೆದುಕೊಂಡು ಹೋಗ್ತಾ ಇರ್ತಾಳೆ. ಇದನ್ನು ನೋಡಿದಂಥ ಉಮೇಶ್ ರೆಡ್ಡಿ ಅವಳ ಮೇಲೆ ಅತ್ಯಾಚಾರಕ್ಕೆ ಟ್ರೈ ಮಾಡ್ತಾನೆ. ಆದರೆ ಆ ಹುಡುಗಿ ಅಲ್ಲೇ ಇದ್ದಂಥ ಒಂದು ಕಲ್ಲನ್ನು ತಗೊಂಡು ಉಮೇಶ್ ರೆಡ್ಡಿ ತಲೆಗೆ ಹೊಡೆದು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿರ್ತಾಳೆ. ಆ ದಿನ ಉಮೇಶ್ ರೆಡ್ಡಿಯ ಪ್ಲ್ಯಾನ್ ಫೇಲ್ ಆಗಿರುತ್ತೆ. ಆದರೆ ಉಮೇಶ್ ರೆಡ್ಡಿಯ ಆಲೋಚನೆಗಳು ಇನ್ನೂ ಹಾಗೆ ಇರುತ್ತೆ. ಇದಾದ ಸ್ವಲ್ಪ ದಿನಗಳಲ್ಲೇ 1996 ಡಿಸೆಂಬರ್ 6 ಮತ್ತೆ ಅದೇ ಜಾಗದಲ್ಲಿ ಆ ಬಾರಿ ಇನ್ನೊಂದು 16 ವರ್ಷದ ರೂಪ ಅನ್ನೋ ಒಂದು ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಿ ಆಕೆಯನ್ನು ಹತ್ಯೆ ಮಾಡ್ತಾನೆ. ಈ ಒಂದು ಹತ್ಯೆ ಮಾಡಿದ್ಮೇಲೂ ಒಂದು ಶಾಕಿಂಗ್ ವಿಚಾರ ಏನಂದ್ರೆ, ಇಷ್ಟು ದೊಡ್ಡ ಕ್ರೈಮ್ ಮಾಡಿದ ಮೇಲೂ ಅವನು ಯಾರಿಗೂ ಡೌಟ್ ಬರದೇ ಇರೋ ಹಾಗೆ ಪೊಲೀಸ್ ಡ್ಯೂಟಿಗೂ ಕೂಡ ಹೋಗ್ತಾ ಇರ್ತಾನೆ. ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡು ಪರೇಡ್ ಪ್ರಾಕ್ಟೀಸ್ಗೂ ಕೂಡ ಹೋಗಿರ್ತಾನೆ. ಆ್ಯಂಡ್ ಅದೇ ವರ್ಷ ರಿಪಬ್ಲಿಕ್ ಡೇ ದಿನ ಅವನು ಪರೇಡಲ್ಲಿ ಭಾಗಿಯಾಗಿರ್ತಾನೆ. ಅಲ್ಲಿ ಕೆಲವು ತಿಂಗಳ ಹಿಂದೆ ಅವನಿಂದ ತಪ್ಪಿಸಿಕೊಂಡಿದ್ದಂಥ ಅದೇ ಸ್ಕೂಲ್ ಹುಡುಗಿ ಪರೇಡ್ ನೋಡೋಕ್ಕೆ ಅಲ್ಲಿಗೆ ಬಂದಿರ್ತಾಳೆ. ಅಲ್ಲಿ ಯೂನಿಫಾರ್ಮ್ನಲ್ಲಿ ನಿಂತಿರುವಂಥ ಉಮೇಶ್ ರೆಡ್ಡಿಯನ್ನು ನೋಡಿದ ಕೂಡಲೇ ಅವಳು ಐಡೆಂಟಿಫೈ ಮಾಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾಳೆ. ಆ್ಯಂಡ್ ಪೊಲೀಸರು ವಿಚಾರಣೆ ಶುರು ಮಾಡ್ತಾರೆ. ಒಂದೊಂದು ಎವಿಡೆನ್ಸ್ ಸಿಗ್ತಾ ಹೋಗುತ್ತೆ. ಕೊನೆಗೆ ಉಮೇಶ್ ರೆಡ್ಡಿಯನ್ನು ಅರೆಸ್ಟ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಆಚೆ ಹಾಕ್ತಾರೆ. ಇಲ್ಲಿವರೆಗೂ ನೋಡಿದ್ರೆ ಕತೆ ಮುಗ್ದಾಗೆ ಅನಿಸುತ್ತೆ. ಆದರೆ ಅಸಲಿ ಕತೆ ಇಲ್ಲಿಂದ ಶುರು ಆಗುತ್ತೆ. ಕೋರ್ಟ್ ಆದೇಶದಂತೆ ಉಮೇಶ್ ರೆಡ್ಡಿಯನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋಕ್ಕೆ ಪೊಲೀಸರು ಕರ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲವೂ ಕರೆಕ್ಟಾಗಿ ಹೋಗ್ತಾ ಇರುವಾಗ ಜೈಲಿಗೆ ಇನ್ನೇನು ಅವನನ್ನು ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋ ಒಂದು ಟೈಮಲ್ಲಿ ಪೊಲೀಸರ ಕಣ್ ತಪ್ಪಿಸಿ ಅಲ್ಲಿಂದ ಉಮೇಶ್ ರೆಡ್ಡಿ ಎಸ್ಕೇಪ್ ಆಗ್ತಾನೆ. ಈ ಒಂದು ತಪ್ಪಿನ ಬೆಲೆ ಮುಂದೆ ಇಡೀ ಕರ್ನಾಟಕನೇ ಕೊಡಬೇಕಾಗತ್ತೆ. ಜೈಲಿಂದ ತಪ್ಪಿಸಿಕೊಂಡ ನಂತರ ಅವನು ನೇರವಾಗಿ ಬೆಂಗಳೂರಿಗೆ ಬರ್ತಾನೆ. ಅಲ್ಲಿಂದ ಮತ್ತೆ ತನ್ನ ಹಳೆ ಚಾಳಿಯನ್ನು ಶುರು ಮಾಡ್ತಾನೆ. ಆದರೆ ಈ ಸಾರಿ ಅವನು ಕ್ರೈಮ್ ಮಾಡೋದಕ್ಕೆ ಒಂದು ಪ್ಯಾಟರ್ನ್ ಫಾಲೋ ಮಾಡ್ತಾ ಇರ್ತಾನೆ.
ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನದ 3 ಗಂಟೆ ನಡುವಿನ ಟೈಮನ್ನು ಆತ ಚೂಸ್ ಮಾಡಿರ್ತಾನೆ. ಯಾಕಂದ್ರೆ ಈ ಒಂದು ಟೈಮಲ್ಲೇ ಮನೆಯ ಗಂಡಸರು ಕೆಲಸಕ್ಕೆ ಹೋಗಿರ್ತಾರೆ, ಮಕ್ಕಳು ಸ್ಕೂಲಿಗೆ ಹೋಗಿರ್ತಾರೆ ಆ್ಯಂಡ್ ಮನೆಯಲ್ಲಿ ಮಹಿಳೆಯರು ಮಾತ್ರ ಇರ್ತಾರೆ. ನೀರು ಇಲ್ಲ ಅಂದರೆ ಅಡ್ರೆಸ್ ಕೇಳಬೇಕು ಅನ್ನೋ ಒಂದು ನೆಪದಲ್ಲೇ ಮನೆ ಬಾಗಿಲನ್ನು ತಡ್ತಾನೆ. ಬಾಗಿಲು ತೆರೆದ ತಕ್ಷಣ ಒಳಗಡೆ ನುಗ್ಗಿ ಚಾಕು ತೋರಿಸಿ ಅವರನ್ನು ಹೆದರಿಸಿ ಅವ್ರಿಗೇನೆ ಬಟ್ಟೆ ಬಿಚ್ಚೋ ಥರ ಹೇಳಿ ಅವರನ್ನು ಕಟ್ಟಿ ಹಾಕಿ ಅವರ ಮೇಲೆ ಅತ್ಯಾಚಾರ ಮಾಡಿ ಅವರನ್ನು ಹತ್ಯೆ ಮಾಡ್ತಾ ಇರ್ತಾನೆ. ಕೊನೆಗೆ ಮನೆಯಲ್ಲಿದ್ದಂಥ ಚಿನ್ನಾಭರಣವನ್ನೆಲ್ಲನ್ನ ಕದ್ದು ಎಸ್ಕೇಪ್ ಆಗ್ತಾ ಇರ್ತಾನೆ. ಆದರೆ ಪೊಲೀಸರಿಗೆ ಒಂದು ವಿಚಿತ್ರ ಗಮನಕ್ಕೆ ಬರುತ್ತೆ. ಪ್ರತಿ ಕ್ರೈಮ್ ಸೀನ್ನಲ್ಲೂ ಮಹಿಳೆಯರ ಇನ್ನರ್ ವಿಯರ್ ಕಾಣೆ ಆಗ್ತಾ ಇರುತ್ತೆ. ಮೊದಲಿಗೆ ಇದನ್ನು ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಆದರೆ ಒಂದೊಂದೇ ಕೇಸ್ ಹೋಗ್ತಾ ಇದ್ದಂಗೆ ಇದು ಒಬ್ಬ ವ್ಯಕ್ತಿಯ ಕೆಲಸ ಅನ್ನೋದು ಪೊಲೀಸರಿಗೆ ಅನುಮಾನ ಬರೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಈ ಅನುಮಾನ ನಿಜ ಆಗೋಕ್ಕೆ ಜಾಸ್ತಿ ಹೊತ್ತು ತಗೊಳ್ಳಲ್ಲ. 1997 ಜುಲೈ 7ನೇ ತಾರೀಕು ಪೀಣ್ಯದಲ್ಲಿ ಮನೆ ಹಿತ್ತಲಲ್ಲಿ ಒಣಗಕ್ಕೆ ಹಾಕಿದಂಥ ಮಹಿಳೆಯರ ಇನ್ನರ್ ವಿಯರನ್ನು ಕದೀತಿರೋವಂಥ ಒಂದು ಟೈಮಲ್ಲಿ ಉಮೇಶ್ ರೆಡ್ಡಿ ಜನರ ಕಣ್ಣಿಗೆ ಬೀಳ್ತಾನೆ. ಕೂಡಲೇ ಪೊಲೀಸರು ಬಂದು ಅವನನ್ನು ಅರೆಸ್ಟ್ ಮಾಡ್ತಾರೆ. ಆದರೆ ಅವನನ್ನು ಹಿಡಿದ ಮೇಲೂ ಆತ ತನ್ನ ನಿಜವಾದ ಹೆಸರನ್ನು ಹೇಳಲ್ಲ. ಬದಲಿಗೆ ನನ್ನ ಹೆಸರು ರಮೇಶ್ ಅಂತ ಸುಳ್ಳು ಹೇಳ್ತಾನೆ. ಮೊದಲಿಗೆ ಪೊಲೀಸರು ಅವನನ್ನು ಸಾಮಾನ್ಯ ಕಳ್ಳ ಅಂತಲೇ ಅಂದ್ಕೊಂಡಿರ್ತಾರೆ. ಆದರೆ ಅವನು ಇದ್ದ ರೂಮ್ ಹೋಗಿ ಸರ್ಚ್ ಮಾಡಿದಾಗ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಒಂದು ಗೋಣಿ ಚೀಲ ತುಂಬ ಮಹಿಳೆಯರ ಇನ್ನರ್ ವಿಯರ್ ಸಿಗುತ್ತೆ. ಆಗ ಮಾತ್ರ ಇದು ಸಾಮಾನ್ಯ ಕಳ್ಳತನ ಅಲ್ಲ ಅನ್ನೋದು ಪೊಲೀಸರಿಗೆ ಅರ್ಥ ಆಗುತ್ತೆ. ಆದರೆ ಇಲ್ಲೂ ಒಂದು ದೊಡ್ಡ ತಪ್ಪಾಗುತ್ತೆ. ಅವನನ್ನು ಬೇರೆ ಪೊಲೀಸ್ ಸ್ಟೇಷನ್ಗೆ ಶಿಫ್ಟ್ ಮಾಡೋ ಮುಂಚೆನೇ ಅರೆಸ್ಟ್ ಆದ 24 ಅವರ್ಸ್ ಒಳಗಡೆ ಮತ್ತೆ ಆತ ಪೊಲೀಸರ ಕೈಯಿಂದ ಎಸ್ಕೇಪ್ ಆಗ್ತಾನೆ. ಒಂದಲ್ಲ ಎರಡಲ್ಲ ಮತ್ತೆ ಪೊಲೀಸರ ಕೈಯಿಂದ ತಪ್ಪಿಸಿಕೊಳ್ತಾ ಇರೋದ್ರಿಂದ ಉಮೇಶ್ ರೆಡ್ಡಿ ಮೇಲಿನ ಭಯ ಜನರಲ್ಲಿ ಇನ್ನೂ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇದಾದ ಸ್ವಲ್ಪ ತಿಂಗಳಲ್ಲೇ ಮತ್ತೊಂದು ಭಯಾನಕ ಕೇಸ್ ನಡೆಯುತ್ತೆ. 1998ರಲ್ಲಿ 37 ವರ್ಷದ ಜಯಶ್ರೀ ಅನ್ನೋ ಮಹಿಳೆಯ ಮನೆಗೆ ನುಗ್ಗಿ ಅವಳ ಮೇಲೆ ಅತ್ಯಾಚಾರ ಮಾಡಿ ಅವಳನ್ನು ಕೂಡ ಹತ್ಯೆ ಮಾಡ್ತಾನೆ. ಈ ಒಂದು ಟೈಮಲ್ಲಿ ಜಯಶ್ರೀ ಅವರ 8 ವರ್ಷದ ಮಗ ಸ್ಕೂಲಿಂದ ವಾಪಸ್ ಬರ್ತಾನೆ. ಮನೆಯೊಳಗಡೆ ಬಂದಾಗ ತನ್ನ ತಾಯಿಯನ್ನು ಕಟ್ಟಿ ಹಾಕಿರೋದನ್ನು ನೋಡ್ತಾನೆ. ಏನಾಗಿದೆ ಅಂತೇಳಿ ಆ ಮಗುಗೆ ಅರ್ಥ ಆಗಲ್ಲ. ಅಷ್ಟರಲ್ಲಿ ಉಮೇಶ್ ರೆಡ್ಡಿ ಆ ಮಗುವಿನ ಹತ್ರ ಬಂದು, ನಿನ್ನ ಮನೆಗೆ ದೆವ್ವ ಹಿಡ್ದದೆ, ಅದಕ್ಕೆ ಅವಳನ್ನು ಕಟ್ಟಿ ಹಾಕಿದ್ದಾನೆ, ಡಾಕ್ಟ್ರನ್ನ ಕರ್ಕೊಂಡು ಬರ್ತೇನೆ ಅಂಥೇಳಿ ಅಲ್ಲಿಂದ ಸೈಲೆಂಟಾಗಿ ಎಸ್ಕೇಪ್ ಆಗ್ತಾನೆ. ಒಬ್ಬ 8 ವರ್ಷದ ಮಗುವನ್ನು ಕೂಡ ತನ್ನ ಎಸ್ಕೇಪ್ ಪ್ಲ್ಯಾನ್ಗೆ ಆತ ಯೂಸ್ ಮಾಡ್ಕೊಂಡಿರ್ತಾನೆ. ಇದಾದ ಸ್ವಲ್ಪ ದಿನಗಳಲ್ಲಿ ಪೀಣ್ಯದಲ್ಲಿ ಮತ್ತೊಂದು ಮಹಿಳೆಯ ಮನೆಗೆ ನುಗ್ಗಿ ಅತ್ಯಾಚಾರ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ಈ ಸಾರಿ ಅವನ ಲೆಕ್ಕ ತಪ್ಪಿರುತ್ತೆ. ಆ ಮಹಿಳೆ ಜೋರಾಗಿ ಕಿರ್ಚಾಡ್ತಾಳೆ. ಸುತ್ತಮುತ್ತ ಇರೋಂಥ ಜನ ಓಡಿ ಬರ್ತಾರೆ. ಅವ್ರನ್ನ ನೋಡಿದ ಉಮೇಶ್ ರೆಡ್ಡಿ ಫಸ್ಟ್ ಫ್ಲೋರಿಂದ ಜಂಪ್ ಮಾಡಿ ಓಡೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಕೆಳಗಡೆ ಬಿದ್ದಾಗ ಅವನ ಕಾಲಿಗೆ ಗಾಯ ಆಗುತ್ತೆ, ಓಡೋದಕ್ಕಾಗಲ್ಲ. ಜನರೇ ಅವನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಾರೆ. ಈ ಸಾಲಿನಾದರೂ ಕತೆ ಮುಗೀತು ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಆದರೆ ಮತ್ತೆ 1999ರಲ್ಲಿ ಮತ್ತೆ ಅದೇ ಪೊಲೀಸರ ಕೈಯಿಂದ ತಪ್ಪಿಸಿಕೊಳ್ತಾನೆ. ಅಲ್ಲಿಂದ 3 ವರ್ಷಗಳ ಕಾಲ ಪೊಲೀಸರಿಗೆ ದೊಡ್ಡ ತಲೆನೋವಾಗಿನೇ ಉಳ್ಕೊಂಡಿರ್ತಾನೆ. ಕೊನೆಗೆ 2002ರ ಮಾರ್ಚ್ ತಿಂಗಳಲ್ಲಿ ಬಳ್ಳಾರಿಯಿಂದ ಬೆಂಗಳೂರಿಗೆ KSRTC ಬಸ್ನಲ್ಲಿ ಉಮೇಶ್ ರೆಡ್ಡಿಯನ್ನು ಕರ್ಕೊಂಡು ಬರ್ತಾ ಇರ್ತಾರೆ. ಆ ಒಂದು ಟೈಮಲ್ಲೂ ಕೂಡ ಆನ್ ದ ವೇ ಆತ ಬಸ್ಸನ್ನು ನಿಲ್ಲಿಸಿ ನಾನು ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಮತ್ತೆ ಉಮೇಶ್ ರೆಡ್ಡಿ ಎಸ್ಕೇಪ್ ಆಗ್ತಾನೆ. ಆಮೇಲೆ ಅಲ್ಲಿಂದ ದಾವಣಗೆರೆ, ಹುಬ್ಬಳ್ಳಿ, ಪುಣೆ ಅಂತ ಊರೂರು ಅಲ್ದಾಡ್ತಾ ಇರ್ತಾನೆ. ಪುಣೆ ಹೋಟೆಲ್ನಲ್ಲಿ ವೇಟರ್ ಆಗಿ ಕೂಡ ಕೆಲಸ ಮಾಡ್ತಾನೆ. ಆ್ಯಂಡ್ ಆ ಹೋಟೆಲ್ನಲ್ಲೂ ಕೂಡ ಹಣ ಕದ್ದು ಮತ್ತೆ ಬೆಂಗಳೂರಿಗೆ ವಾಪಸ್ ಬರ್ತಾನೆ. ಆದರೆ ಈ ಸಲ ಮಾತ್ರ ಅವನ ಲಕ್ ಕೈ ಕೊಡುತ್ತೆ. 2002ರ ಮೇ ತಿಂಗಳು 17ನೇ ತಾರೀಕು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದು ತನ್ನ ಬ್ಯಾಗನ್ನು ಇಟ್ಟು ಸಲೂನ್ಗೆ ಹೇರ್ ಕಟ್ ಮಾಡಿಸೋದಕ್ಕೆ ಅಂತೇಳಿ ಹೋಗಿರ್ತಾನೆ. ಈ ಉಮೇಶ್ ರೆಡ್ಡಿಯನ್ನು ಆಟೋದಲ್ಲಿ ಕರ್ಕೊಂಡು ಬಂದಿದ್ದಂಥ ಡ್ರೈವರ್ ಸತ್ಯವೇಲು ಅವನ ಮುಖವನ್ನು ನೋಡಿ ಐಡೆಂಟಿಫೈ ಮಾಡ್ತಾನೆ. ಆ್ಯಂಡ್ ಯಾವುದೇ ತಡ ಮಾಡದೆ ಪೊಲೀಸರಿಗೆ ಇನ್ಫಾರ್ಮೇಷನ್ನ ಕೊಡ್ತಾನೆ. ಸ್ವಲ್ಪ ಟೈಮಲ್ಲೇ ಪೊಲೀಸರು ಅಲ್ಲಿಗೆ ಬಂದು ಉಮೇಶ್ ರೆಡ್ಡಿಯನ್ನು ಅರೆಸ್ಟ್ ಮಾಡ್ತಾರೆ. ಆ್ಯಂಡ್ ರೈಲ್ವೆ ಸ್ಟೇಷನಲ್ಲಿದ್ದಂಥ ಅವನ ಬ್ಯಾಗನ್ನು ಚೆಕ್ ಮಾಡಿ ನೋಡಿದಾಗ ಆ್ಯಸ್ ಯೂಶ್ವಲ್ ಅವನ ಬ್ಯಾಗಲ್ಲಿ ಮಹಿಳೆಯರ ಇನ್ನರ್ ವೇರ್, ನೈಟಿ, ಸ್ಯಾರಿ, ಚೂಡಿದಾರ್ ಸೇರಿದಂತೆ ಸುಮಾರು ಬಟ್ಟೆಗಳು ಸಿಗುತ್ತೆ. ವರ್ಷಗಳ ಕಾಲ ಪೊಲೀಸರಿಗೆ ತಲೆನೋವಾಗಿದ್ದಂಥ ಉಮೇಶ್ ರೆಡ್ಡಿಯ ಆಟ ಕೊನೆಗೆ ಇಲ್ಲಿಗೆ ಮುಗಿಯುತ್ತೆ. ನಂತರ ನಡೆದ ವಿಚಾರಣೆಯಲ್ಲಿ ಸುಮಾರು ಪ್ರಕರಣಗಳಲ್ಲಿ ಆತ ತಪ್ಪಿತಸ್ಥ ಅಂತೇಳಿ ಸಾಬೀತಾಗುತ್ತೆ. ಆ್ಯಂಡ್ 2006ರಲ್ಲಿ ಕೋರ್ಟ್ ಅವನಿಗೆ ಮರಣ ದಂಡನೆಯನ್ನು ವಿಧಿಸುತ್ತೆ. ಆ್ಯಂಡ್ ಇದನ್ನು ಅಪೋಸ್ ಮಾಡಿ ಆತ
ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೂ ಕೂಡ ಆತ ಅರ್ಜಿಯನ್ನು ಸಲ್ಲಿಸ್ತಾನೆ. ಬಟ್ ಆ 2 ಕೋರ್ಟಲ್ಲೂ ಕೂಡ ಇವನಿಗೆ ಮರಣದಂಡನೆಯನ್ನೇ ವಿಧಿಸುತ್ತೆ. ಇದಾದ ಮೇಲೆ ಆತ ರಾಷ್ಟ್ರಪತಿಗೆ ಹೋಗಿ ಮೆರ್ಸಿ ಪಿಟಿಷನ್ ಕೂಡ ಅಪ್ಲೈ ಮಾಡ್ತಾನೆ. ಬಟ್ ಅದನ್ನು ಕೂಡ ರಾಷ್ಟ್ರಪತಿಯವರು ರಿಜೆಕ್ಟ್ ಮಾಡ್ತಾರೆ. ಇದಾದ ಮೇಲೆ 2022ರಲ್ಲಿ ಮತ್ತೆ ಆತ ಸುಪ್ರೀಂ ಕೋರ್ಟ್ಗೆ ಹೋಗ್ತಾನೆ. ಅಲ್ಲಿ ಮರಣದಂಡನೆಯನ್ನು 30 ವರ್ಷಗಳ ಕಾಲ ಜೈಲು ಶಿಕ್ಷೆಯಾಗಿ ಬದಲಾವಣೆಯನ್ನು ಮಾಡುತ್ತೆ. ಆ್ಯಂಡ್ ಇದೇ 3 ವರ್ಷಗಳ ಹಿಂದೆ ಉಮೇಶ್ ರೆಡ್ಡಿ ಜೈಲಲ್ಲಿ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿರುವಂಥ ಫೋಟೋಸ್ ಮತ್ತು ವಿಡಿಯೋಸ್ಗಳು ಲೀಕ್ ಆಗಿರ್ತವೆ. ಅಲ್ಲಿ ಅವನಿಗೆ ಯಾರು ಫೋನ್ ಕೊಟ್ಟರು ಇದು ಯಾವುದು ಕೂಡ ಇನ್ನೂವರೆಗೂ ಗೊತ್ತಾಗಿಲ್ಲ. ಬಟ್ ಇಲ್ಲಿ ಉಮೇಶ್ ರೆಡ್ಡಿ ಫೋನಲ್ಲಿ ಯಾರ ಜೊತೆ ಮಾತಾಡ್ತಿರ್ತಾನೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆ್ಯಂಡ್ ಆ ವ್ಯಕ್ತಿ ಕೂಡ ಕ್ರಿಮಿನಲ್ಲೇ ಆಗಿರ್ಬೋದು. ಈ ಉಮೇಶ್ ರೆಡ್ಡಿ ಕತೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತೆ. ಅಪರಾಧಿ ಎಷ್ಟೇ ಚಾಣಾಕ್ಷನಾಗಿದ್ರು, ಎಷ್ಟು ಬಾರಿ ಪೊಲೀಸರ ಕೈಯಿಂದ ತಪ್ಪಿಸ್ಕೊಂಡಿದ್ರು ಒಂದಲ್ಲ ಒಂದು ದಿನ ಕಾನೂನಿನ ಮುಂದೆ ನಿಲ್ಲಲೇಬೇಕು. ಜೊತೆಗೆ ಯಶವಂತಪುರದ